ಥಿಂಕ್ ಇಟ್ಸ್ ಅ ನಾರ್ಮಲ್ ಪ್ರೋಸೆಸ್ಸು ಅದು ಚೇಂಜ್ ಮಾಡ್ತಾರೋ ಬಿಡ್ತಾರೋ ನನಗೆ ಸೊ ತಿಳಿದು ಇವತ್ತಿನ ಪರಿಸ್ಥಿತಿಗೆ ಅವರ ಟರ್ಮ್ ಕೂಡ ನವಂಬರ್ವರೆಗೂ ಇದೆ. ಅದು ಚೇಂಜ್ ಮಾಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ಅದು ಆದರೆ ಸರಿ ಆಗಲಿಲ್ಲ ಅಂದರೂ ಕೂಡ ಅವರ ಕೇಂದ್ರದ ವರಿಷ್ಠರು ಏನು ಆದೇಶ ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇದೆ, ಅದನ್ನು ಮಾಡ್ತೀನಿ. ನಿಮ್ಮ ಸ್ನೇಹಿತರನ್ನ ವಾಪಸ್ ಕರ್ಕೊಂಬರೋಕ್ಕೆ ಸಾಕಷ್ಟು ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲಿಗೆ ಬಂತು ಸರ್? ಸಿ ಇವಾಗ ಅವರು ತಮ್ಮದೇ ಇಚ್ಛೆಯಿಂದ ನಾನು BJPಯ ಸಿಂಬಲ್ ಮೇಲೆ ನಾನು ಗೆದ್ದಿರೋದು. ನಾನು ಪ್ರಾಮಾಣಿಕವಾಗಿ ಮೊನ್ನೆ ವಿಧಾನ ಪರಿಷತ್ತಿನ ಚುನಾವಣೆ ನಡೆದಾಗಲೂ ಕೂಡ ನಾನು ನನ್ನ ಪ್ರಾಮಾಣಿಕತೆಯನ್ನು BJPಗೆ ಪಕ್ಷಕ್ಕೆ ತೋರಿಸಿದ್ದೀನಿ ಅಂತ ಹೇಳಿ ಅವರು ತೋರಿಸಿದ್ದಾರೆ. ನಾವು ಆ ಮಾತಿನ ಮೇಲೆ ಯಾವ್ಯಾವ ಸಂದರ್ಭಕ್ಕೂ ಬೇರೆ ಬೇರೆ ಪಕ್ಷದಿಂದ ಕರ್ಕೊಂಬಂದ್ಬಿಟ್ಟು ಸರ್ಕಾರ ರಚನೆ ಮಾಡ್ತೀವಿ ಅಥವಾ ಇದನ್ನು ಮಾಡ್ತೀವಿ. ನಮ್ಮದೇ ಪಕ್ಷವರದವರು ತಪ್ಪಾಗಿ ಕೆಲವು ನಡೆದಂಥ ಸಂದರ್ಭದಲ್ಲಿ ಅವರಿಗೆ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದರು. ಅದನ್ನು ಶ್ರೀಯುತ ಯತ್ನಾಳ್ ಅವರು ಅದನ್ನು ಸಾಬೀತುಪಡಿಸಿದ್ದಾರೆ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತೇಳಿ. ಆ ಮಾತಿನಲ್ಲಿ ಅವರನ್ನು ವಾಪಸ್ ಕರ್ಕೊಂಡ್ರೆ ಉತ್ತರ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ BJPಗೆ ಶಕ್ತಿ ಬರುತ್ತೆ ಅಂತೇಳಿ ಹೇಳಿದ್ವಿ. ಶೀಘ್ರದಲ್ಲೇ ಬರ್ತಾರೆ ಸರ್? ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ವರಿಷ್ಠ ತೀರ್ಮಾನ. ಅವ್ರು ಅಲ್ಲ, ಇವಾಗ ಬದಲಾವಣೆ ಆಗಬೇಕು ಅನ್ನೋದು ನಾವು 2 ವರ್ಷದಿಂದ ಕೇಳ್ಕೊಂಡಿದ್ದೀವಿ. ಆದರೆ 2 ವರ್ಷದಿಂದ ಕೂಡ ಇದೇ ಪ್ರಕ್ರಿಯೆ ಇದ್ದಾರೆ, ನಡೀತದೆ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಆಗ್ಬೋದು ಆಗಲ್ಲ ಅನ್ನೋದು ತೀರ್ಮಾನವನ್ನು ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ.